ಗುಡ್ ಮಾರ್ನಿಂಗ್ ಉತ್ತರಕಾಶಿಯಿಂದ ನಮ್ಮ ಹೋಟೆಲ್ ಯಾಂತ್ರ ರಿಟ್ರೀಟ್ ಭಾಗೀರಥಿನ ರಿವರ್ ಬ್ಯಾಂಕ್ಸಲ್ಲಿದೆ. ನೆನ್ನೆ ಯಮುನಾ ರಿವರ್ ಬ್ಯಾಂಕ್ಸಲ್ಲಿ ಹೋಟೆಲ್ ಇತ್ತು, ಅದು ಭಾಗೀರಥಿ ನದಿ ರಿವರ್ ಬ್ಯಾಂಕ್ಸಲ್ಲಿದೆ. ಉತ್ತರಕಾಶಿ ಸಿಟಿನೇ ಭಾಗೀರಥಿ ನದಿ ರಿವರ್ ಬ್ಯಾಂಕಲ್ಲಿ ಕಟ್ಟಿರೋದು. ತುಂಬ ದೊಡ್ಡ ಸಿಟಿ ಆ್ಯಕ್ಚುಲಿ, ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ. ಒನ್ ಆಫ್ ದ ಮೇಜರ್ ಸಿಟಿ ಆಫ್ ಉತ್ತರಾಖಂಡ್ ಅಂತ ಅನಿಸುತ್ತೆ. ಸೊ ಬೆಳಗ್ಗೆ ಎದ್ದಿದ್ದೀವಿ, ಎಲ್ಲ ನೆನೆ ಟ್ರೆಕ್ಕಿಂಗ್ ಸ್ವಲ್ಪ ಟಯರ್ಡ್ ಆಗಿದ್ದಾರೆ. ಸೊ ಇನ್ನು ಗಂಗೋತ್ರಿಗೆ ಹೋಗ್ಬೇಕಂತ ಇದ್ದೀವಿ. ಇನ್ನು ಯಾರೂ ರೆಡಿ ಆಗ್ತಾಯಿಲ್ಲ. ಅರೌಂಡ್ 10:30 ಈಗ. ಏನೇ ಗಂಗೋತ್ರಿ 3 hours ನೋಡಬೇಕು ಎಷ್ಟೊತ್ತಿಗೆ ಬಿಡ್ತೀವಿ ಅಂತ. ಸೊ ದಟ್ಸ್ ದ ಅಪ್ಡೇಟ್ ಫ್ರಮ್ day 13 ಮಾರ್ನಿಂಗ್. This hotel, I have to cross bridge to reach this hotel from the main road. This is the bridge. You can see Bhagirathi river flowing there. This is Uttarakashi. ವೆರಿ ಪ್ಲೆಸೆಂಟ್ ವೆದರ್ ಕೂಡ. ತುಂಬ ಚೆನ್ನಾಗಿದೆ ಉತ್ತರಕಾಶಿ ವೆದರ್. ಕೋಲ್ಡ್ ಇಲ್ಲ, ಸೆಕೆ ಇಲ್ಲ, ಆರಾಮಿದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿದ್ದಾರೆ. ಈ ವಿಲೇಜ್ ಬರುತ್ತೆ ಮೇನ್ ರೋಡಿಂದ. ಸೊ ದಿಸ್ ಈಸ್ ಭಾಗೀರಥಿ ರಿವರ್. ಸೊ ದಟ್ಸ್ ಇಟ್ ಫಾರ್ ದ ಮಾರ್ನಿಂಗ್ ಆಫ್ day 13. ಬಾಯ್ ಬಾಯ್. ಟು ಗಂಗೋತ್ರಿ ನೋಡಿ, ಸಖತ್ತಾಗಿದೆ ವ್ಯೂಸ್ ಎಲ್ಲ. ಮೌಂಟೇನ್ಸ್, ಭಾಗೀರಥಿ ನದಿ, ಆ್ಯಪಲ್ ಟ್ರೀಸ್, ತುಂಬ ಚೆನ್ನಾಗಿದೆ. ಮೌಂಟೇನ್ಸ್ ಕಾಣ್ತಾ ಇದೆ. ಭಾಗೀರಥಿ ನದಿ ನೋಡಿ, ಒರಿಜಿನ್ ಆಗಿ ಬರ್ತಾ ಇರೋ ಜಾಗ. ಹೀಗೆ ಕೆಳಗಡೆ ಹೊಡೆದು ಹೋಗಿ ಮುಂದೆ ಗಂಗಾ ನದಿಯಾಗಿ ಬರೆಯುತ್ತೆ ಭಾಗೀರಥಿ ನದಿ. ಗಂಗೋತ್ರಿಗೆ ಹೋಗ್ತಾ ಹರ್ಷಿಲ್ ವ್ಯಾಲಿ ಅಂತ ಒಂದು ಜಾಗ ಸಿಗುತ್ತೆ. ಆ ಜಾಗ ಆಲ್ಮೋಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್. ಆ ಜಾಗ ಸಿಕ್ಕಿದಾಗ ಒಂದ್ಸತಿ ತೋರಿಸ್ತೀನಿ. ಅದು ವ್ಯಾಲಿ ತುಂಬ ಫೇಮಸ್. ಇದು ನಮ್ಮ ಗಂಗೋತ್ರಿ ಚಾರ್ಧಾಮ್ ಯಾತ್ರೆಯ ಗಂಗೋತ್ರಿ ಯಾತ್ರೆಯ ದಿನ. ಭಾಗೀರಥಿ ನದಿ ಹುಟ್ಟೋ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಂಗೋತ್ರಿ ಧಾಮಕ್ಕೆ ಬಂದಿದ್ದೀವಿ. ಪಾರ್ಕಿಂಗ್ ಇಂದ 500 ಮೀಟ್ರ್ ಇರಬೇಕನ್ಸುತ್ತೆ. ಸೊ
ದೇವಸ್ಥಾನ ಹತ್ರ ಹೋದಾಗ ದೇವಸ್ಥಾನ ದರ್ಶನ ಮಾಡಿಸ್ತೀನಿ. ಜೈ ಶ್ರೀ ಮಾ ಗಂಗಾ. हमको जब आज तक का सबसे अच्छा मिला हुआ है. ಸೊ ನಾವು ಗಂಗೋತ್ರಿ ದೇವಸ್ಥಾನ ತಲುಪಿದ್ದೀವಿ. ಸ್ವಲ್ಪ ಕ್ಯೂ ಇದೆ. ದರ್ಶನ ಮುಗಿಸಿ ಇಲ್ಲಿಂದ ಗಂಗೋತ್ರಿ ಗೋಮಸ್ಥಾನದ ಪೂಜೆ ಮಾಡಿ ಹೊರಡ್ತೀವಿ. ಇದೇ ಜೈ ಶ್ರೀ ಮಾ ಗಂಗಾ. ಸೊ ಗಂಗೋತ್ರಿ ದೇವಸ್ಥಾನ ದರ್ಶನ ಮುಗೀತು. ಇದೇ ನಮ್ಮ ಗಂಗಾ ನದಿ ಉಪಚಾರ. ಭಾಗೀರಥಿ ನದಿ ಇಲ್ಲಿ ಹುಟ್ಟಿ ಗಂಗಾ ನದಿಯಾಗಿ ಮುಂದುವರಿಯುತ್ತಾರೆ. ಜೈ ಶ್ರೀ ಮಾ ಗಂಗಾ. ನದಿಯಲ್ಲಿ ಹುಟ್ಟಿ ಹಿಮಾಲಯದಿಂದ ಬಂದು ಹೇಗೆ ಭಾಗೀರಥಿ ನದಿ ಮುಂದುವರಿಯುತ್ತಾಳೆ. ಜೈ ಶ್ರೀ ಮಾ ಗಂಗಾ. ನಾವೀಗ ಗಂಗೋತ್ರಿ ಯಾತ್ರೆ ಮುಗಿಸ್ಕೊಂಡು ನಮ್ಮ ಹೋಟೆಲ್ಗೆ ವಾಪಸ್ ಬಂದ್ವಿ. 3 ಅವರ್ಸ್ ಜರ್ನಿ ಹೋಗೋದಕ್ಕೆ, 3 ಅವರ್ಸ್ ಜರ್ನಿ ಬರೋದಕ್ಕೆ. ಕೇದಾರ್ನಾಥಕ್ಕೆ ಸ್ವಲ್ಪ ಅರ್ಧ ದಾರಿ ಹೋಗಿ ಸೆಟ್ಲ್ ಆಗೋಣ ಅಂದ್ಕೊಂಡ್ವಿ. ಬಟ್ ತುಂಬ ಮೌಂಟೇನ್ ರೋಡ್ಸು, ತುಂಬ ಟೈಮ್ ತಗೊಂತು ಜರ್ನಿ. ಸೊ ಸೇಮ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಯಶವಂತ್ ಅವರು ರಸಮ್ನ ಮಾಡ್ತೀವಿ ಅಂತ ಹಿಡಿದಿದ್ದಾರೆ. ನಮ್ಮ ಕರ್ನಾಟಕದ ರಸಮ್ ರುಚಿ ತೋರ್ಸೋಕ್ಕೆ ರೆಡಿಯಾಗಿದ್ದಾರೆ. ನಾವು ರೆಡಿ ಇದ್ದೀವಿ, ಅವ್ರಿಗೂ ತಿನ್ನಿಸಿ ಅವರು ರೆಡಿ ಇದ್ದಾರೆ. ಕೇಳಬೇಕಿದೆ ತಿಂದ್ಬಿಟ್ಟು ಹೇಗೆ ಅಂತಾರೆ ಅಂತ ನೋಡಬೇಕು. ಹುಣಸೆಹಣ್ಣು, ಜೀರಿಗೆ, ಹುಣಸೆಹಣ್ಣು ನಮ್ಮ ಕಡೆ, ಧನಿಯಾ, ಅದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ ಹುಡ್ಕೋದಕ್ಕೆ ನಾವು ಹರಸಾಹಸ ಪಡಬೇಕಾಯಿತು. ಎಲ್ಲೆಷ್ಟು ಅಂಗಡಿ ಕೇಳಿದ್ರು ಎಲ್ಲೂ ಇಲ್ಲ. ಅದೆಲ್ಲ ಯೂಸ್ ಮಾಡೋದು ಅನಿಸುತ್ತೆ. ಸೊ ಈಗ ರಸಮ್ ತಯಾರಿ ನಡೀತಾ ಇದೆ. ಅವ್ರದ್ದು ರೋಟಿ ಪನ್ನೀರ್ ಎಲ್ಲ ಮಾಡ್ತಾರೆ. ಅವ್ರ ಜೊತೆ ನಮ್ಮದು ರೈಸ್ ರಸಮ್ ಕಾಂಬಿನೇಷನ್. ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಫ್ಯೂಷನ್ ಫುಡ್ ಮಾಡ್ತಾಯಿದ್ದೀವಿ. ದಿಸ್ ಈಸ್ ನಾರ್ತ್ ಇಂಡಿಯಾ ಆ್ಯಂಡ್ ಸೌತ್ ಇಂಡಿಯಾ ಫ್ಯೂಷನ್ ಫುಡ್. ಕರ್ನಾಟಕ ಉತ್ತರಾಖಂಡ್ ಫ್ಯೂಷನ್ ಫುಡ್ ನಡೀತಾ ಇದೆ. ನೋಡಿ ಹೇಗೆ ನಡೀತದೆ ಅಂತ. ಸೊ ದೀಸ್ ಆರ್ ದ 2 ಮೇನ್ ಕುಕ್ಸ್. ರಸಮ್ ಆದಮೇಲೆ ರುಚಿ ತೋರಿಸ್ತೀನಿ, ತಿಂದು ರುಚಿ ಹೇಳ್ತೀನಿ. ತೋರ್ಸೋಕ್ಕಾಗಲ್ಲ, ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳ್ತೀನಿ. ಬಾಯ್. ಈಗ ಆಗಿದೆ ರಸಮ್. ಕಾಯಿಂಗೆ खिला देंगे और देख लेंगे. यूट्यूब चैनल है, सब्सक्राइब करो भैया. कुछ नहीं, हाँ सबको खिला के कर्नाटक का टेस्ट को. भैया का यूट्यूब चैनल है, सब्सक्राइब करो. है कुछ नहीं है भैया, देखो नहीं है भैया. देखो है हमारे सब वीडियो है यूट्यूब में. टेस्ट दे के दे रहे हैं. ಕನ್ನಡ ಇದು ಕನ್ನಡ ಬಂದೈತೆ ಸರಾಗೈತೆ एकदम. इसको चावल में डालकर अगर कुछ घी हो तो और भी बढ़िया. इंग्लिश में ಅಂತ ಹೇಳಿದ್ರೆ ನನ್ನ ಮಗನ ನಾಚಿಕೆ ಬರ್ತಾನೆ. देखो भैया ओपन कर यूट्यूब. छोड़ो उनको छोड़ो. सबको बोलो सब्सक्राइब कर. अभी का